So my son keeps teasing me the way I save numbers. ಪಪಾಯ ರಶೀದ್ ಅಂತ ಒಂದು ನಂಬರ್ ಇದೆ ನನ್ನ ಹತ್ರ. ಬೋಂಡ ಮಂಜು ಅಂತ ಒಂದಿದೆ, BONDA. ಸೊ ಇಟ್ಸ್ ಲೈಕ್ ಬಜ್ಜಿ ಬೋಂಡ ಅಲ್ಲ ಅದು, ಬೋಂಡ ಅಲ್ಲ, ಜಾಗನೂ ಅಲ್ಲ. ಮಂಗಳೂರಲ್ಲಿ ಶೂಟ್ ಮುಗಿಸ್ಕೊಂಡು ಹೋದಾಗ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಅವರು, ಮಂಜು ನಮ್ಮ ಅಸಿಸ್ಟೆಂಟ್ ಇದು ಕ್ರೂ ಅಲ್ಲಿದ್ದರು, ಹರ್ಷವಾಗಿರ್ಬೋದು ಅಂತ. ಅಲ್ಲಿ ನೋಡಿದ್ರೆ ತೆಂಗಿನ ಇದರಲ್ಲಿ ದೇ ಮೇಕ್ ಬೋಂಡ. ಸೊ ಇಟ್ಸ್ ನಾಟ್ ಅವರ್ ಬೋಂಡ ಬಜ್ಜಿ, ದಿಸ್ ಇಸ್ ಅವರ್ ಎಳ್ನೀರಿನ ಜ್ಯೂಸ್, ಮಂಗಳೂರು ಕಡೆ ಸಿಗೋದು. ಸೊ ಐ ಸೇವ್ ದಟ್ ನೇಮ್ ಎಸ್ ಬೋಂಡ ಮಂಜು. ಸೊ these are people, and which is why sometimes I feel that all that you and I are supposed to do, or we can do, which is in our hands, is to give people the dignity regardless of their profession or their schooling. ಎಷ್ಟೋ ಸಲ so many times I've gotten told saying that आपने हमसे बहुत अच्छी तरह बात की, ಇದು ಹಲಸಿನ ಹಣ್ಣು ಬಿಡಿಸ್ತಾ ಇದ್ರು, ಹೇಗೆ ಬಿಡಿಸ್ತೀರಾ ಅಂತ ಹೀಗೆ ನಮ್ಮನ್ನು ಮಾತಾಡ್ಸಿದ್ರಲ್ಲ. Now tell me, is this something to be celebrated? This should be normal. But, ಅದು ಸ್ವಲ್ಪ ಬಿಡಿಸ್ಕೊಡೋದು. So this talking down robs them of the dignity to which it is their right, it is their hakku. You are not doing any favor by just talking to them with that they deserve. So these are some of the ರೂಲ್ಸ್ ದಟ್ ಇದು ಸುಮಾರು ಜನ ನನ್ನ ಫೇಸ್ಬುಕ್ ಅವ್ರ ಇನ್ಸ್ಟಾಗ್ರಾಮಲ್ಲಿ ಐ ಡೂ ದಿಸ್ ಕ್ಯಾಬಿ ಕಾನ್ವರ್ಸೇಷನ್ಸ್, ಕ್ಯಾಬ್ ಡ್ರೈವರ್ಸ್ ಜೊತೆ ಇದು ಮಾಡೋಕ್ಕೆ ಫಸ್ಟು ಸ್ಟಾರ್ಟ್ ಆಗೋದೇ ನಿಮ್ಮ ಊರು ಯಾವುದು, ಅಥವಾ ಈವನ್ ಇಫ್ ಐ ಇನ್ ಬೆಂಗಾಲ್ ಅಲ್ಸೆ ಬಾಡಿ ಕೋಥಾಯ್, ದಟ್ಸ್ ಇಟ್. ನನಗೇನು ಬೆಂಗಾಲಿ ಜಾಸ್ತಿ ಗೊತ್ತಿಲ್ಲ. ಬಾಡಿ, ನಿಮ್ಮ ಮನೆ ಎಲ್ಲಿ, ನಿಮ್ಮ ಊರು ಯಾವುದು, ದಟ್ಸ್ ಇಟ್. ಐಸ್ ಇಸ್ ಬ್ರೋಕನ್, ದೇ ಫೀಲ್ ದಟ್ ದ ಅದರ್ ಪರ್ಸನ್ cares about you, is interested in your life. So that kind of a thing, and then hodaga I try not to, I try to carry my own tatte lota spoonu in a condenser sink, because ella kade plastic bandibitide. ಚಿಕ್ಕ ಸಣ್ಣ ಊರುಗಳಲ್ಲಿ they think it's somewhat great. ಫಸ್ಟ್ ಎಲ್ಲ ಕಾಪರ್ ಲೋಟದಲ್ಲಿ ಚೆನ್ನಾಗಿ ಬರ್ತಾ ಇದ್ದಿದ್ದು, ಅವ್ರು ಬಂದು ಒಂದು ಬಿಸ್ಲರಿ ಬಾಟ್ಲ್ ಇಟ್ಬಿಡ್ತಾರೆ. I said नहीं आपका जो पानी है जो भी है आप उसी में दीजिए, I don't want this special treatment for this thing. Conscious living. Yeah, and nothing will happen to us. All of us have grown up on tap water. ತೀರಾ if it is contaminated, you will know. ಇವಾಗೆಲ್ಲ ಏನಾಗ್ಬಿಟ್ಟಿದೆ, we are so hand wash ಇಲ್ಲದೆ ಇದು. So I don't take hand wash with me. I never take tissue papers as much as, unless it's completely unavoidable. If I'm going to a hotel, ಸಣ್ಣ ಇದಕ್ಕೂ you keep taking tissue papers, because the tissue is ಎಲ್ಲಿ ಹೋಗ್ತಾ ಇದೆ ಅನ್ನೋದು ನನಗೆ ಗೊತ್ತು, ರಿಪೋರ್ಟ್ ಎಲ್ಲಿಂದ ಬರ್ತಾ ಇದೆ ಅಂತಲೂ ಗೊತ್ತು. ಒಂದು ಡನ್ಸೋ ಬ್ಲಿಂಕಿಟ್ ಇದು ದೊಡ್ಡ ಕಾರ್ಡ್ಬೋರ್ಡ್ ಕವರ್ಸಲ್ಲಿ ಬರುತ್ತೆ. ಈವನ್ ಇಫ್ ಯು ಆರ್ಡರ್ಡ್ ನಮ್ಮ ನಂದಿನಿ ಒಂದು 200 ml ಇದು ಮಾಡಿದ್ರು ದೊಡ್ಡ ಕವರಲ್ಲಿ ಬರುತ್ತೆ. ಕ್ಯಾನ್ ಯು ಪ್ಲೀಸ್ ಟ್ರೈ ಆ್ಯಂಡ್ ಗಿವ್ ದಟ್ ಬ್ಯಾಕ್, ಬಿಕಾಸ್ ಮರ ಕಡಿಬಾರ್ದು ಅಂತ ಆಂದೋಲನ ಮಾಡ್ತೀವಿ. ನಿಮ್ಮ ಮನೆಗೆ ಬರ್ತಾ ಇರೋ ಕಾರ್ಡ್ಬೋರ್ಡ್ ಎಲ್ಲ ಎಲ್ಲಿಂದ ಬರ್ತಾ ಇದೆ? ಇಟ್ಸ್ ನಾಟ್ ಕಮಿಂಗ್ ಫ್ರಮ್ ಹೆವೆನ್ಸ್ ಅಬವ್. ಸೊ ದಿಸ್ ಕಾನ್ಷಿಯಸ್ನೆಸ್, ಯು ಡೋಂಟ್ ಹ್ಯಾವ್ ಟು ಬಿ ಅನ್ ಆ್ಯಕ್ಟಿವಿಸ್ಟ್, ಬಟ್ ಟು ಜಸ್ಟ್ ನಮ್ಮ ಮನೆಯಲ್ಲಿ ಕೆಲಸ ಮಾಡೋರು, ನಮ್ಮ ಜೊತೆ ಕೆಲಸ ಮಾಡೋರು, ಯು ಜಸ್ಟ್ ಟ್ರೀಟ್ ದೆಮ್ ಆಸ್ ಈಕ್ವಲ್. ಅಫ್ಕೋರ್ಸ್ ವಿ ಹ್ಯಾವ್ ಟು ಸೇ ವೆನ್ ಥಿಂಗ್ಸ್ ಗೋ ರಾಂಗ್, ಬಟ್ ಇಮಿಡಿಯೇಟ್ಲಿ ವೆನ್ ಯು ಗೋ ರಾಂಗ್ ಆಲ್ಸೋ ಯು ಹ್ಯಾವ್ ಟು ಅಡ್ಮಿಟ್ ಇಟ್. ಸೊ ದೀಸ್ ಆರ್ ಕಾನ್ಷಿಯಸ್ ಲಿವಿಂಗ್. ದಟ್ಸ್ ಇಟ್. Simple. Wake up to fresh ideas. Repose. So what was the tip he gave you about the nadi? So ನದಿಗೆ ವೆನ್ he of course the tip ಅಂದರೆ ನದಿ ಸ್ನಾನ ಮಾಡಬೇಕು ಯಾವ ಜಾಗದಲ್ಲಿ ಹೋದ್ರೂ ಅನ್ನೋದೇ ಟಿಪ್ಪು. ಸಿ ಐ ಹೋಲ್ಡ್ ನದಿ ಇಸ್ ವೆರಿ ಸೇಕ್ರೆಡ್. ಮೇ ಬಿ ದಟ್ಸ್ ವೈ ದ ಯೂನಿವರ್ಸ್ ಬ್ರಾಟ್ ಹಿಮ್ ಇನ್ ಟು ಮೈ ಇದು ಆ ದಿನಕ್ಕೆ. ಬಟ್ ಅದು ಇಟ್ ವಾಸ್ ನಾಟ್ ಈವನ್ ಇನ್ ಮೈ ರೇಡಾರ್ ದಟ್ ಐ ಶುಡ್ ಗೋ ಆನ್ ಅ ನದಿ ಸ್ನಾನ ಆರ್ ನದಿ ಸರ್ಚ್ when I am actually going into elections. But thanks to this Pramod Shukla, our security guard in that place, Juhu, Mumbai, ನಾನು ಏನೇ ಮಾಡ್ತಿದ್ರು ಇಟ್ ಈಸ್ ಅನ್ ಇಂಟಗ್ರೇಟೆಡ್ ಅಪ್ರೋಚ್ ಅಂತೀವಲ್ಲ, ಇಟ್ಸ್ ಓಕೆ ಇದು. ಸೊ ಇಲ್ಲಿ ಹೋದಾಗ ಕೆಲವ್ರು ಹೇಳ್ತಾರೆ, ಇಲ್ಲಿ ಹೋಗಿದ್ದೆ ನಾನು ಒಂದು ದೇವಸ್ಥಾನ ನೋಡ್ಕೊಂಡು ಬಂದೆ. ಇವಾಗ ನಾನು ಐ ವಾಸ್ ಡೂಯಿಂಗ್ ಸಮಥಿಂಗ್ ಇನ್ ವಿಜಯವಾಡ, ಐ ಆ್ಯಂಕರ್ಡ್ ಅ ತೆಲುಗು ಪ್ರೋಗ್ರಾಮ್. ಸೊ ಸ್ವಲ್ಪ ಮಿಕ್ಸ್ ಮಾಡಿ ಇಂಗ್ಲೀಷ್ ತೆಲುಗು ಎಲ್ಲ ಮಾಡಿದೆ. ಐ ವಾಸ್ ಇನ್ ಕಾನ್ವರ್ಸೇಷನ್ ವಿತ್ ಡಾಕ್ಟರ್ಸ್. ದೆನ್ ಐ ಸೆಡ್, ಹೇ, ಐ ಹ್ಯಾವ್ ಟು ಗೋ ಟು ಮಂಗಳಗಿರಿ ಫಾರ್ ನರಸಿಂಹನ್ ದೇವಸ್ಥಾನ ಆ್ಯಂಡ್ ಬೈಯಿಂಗ್ ಅ ಮಂಗಳಗಿರಿ ಸಾರಿ. So you are making use
this is the answer to your question. Is that how do you choose a place? The place has chosen me because, I am either going to coach some management, or I'm going to anchor, or I'm going to moderate a panel discussion, or my Pickle Jar team has curated an event there, which we do as a knowledge partner. But when I go there, I am making sure that that wholesome experience, I'm not waiting for, ಆರಾಮಾಗಿ ಬರೋಣ next time family ಜೊತೆ ಬಂದರೆ bonus. ಇವಾಗ ಸಿಕ್ಕಿರೋ ಹಾಫ್ ಅವರಲ್ಲಿ ಯು ಜಸ್ಟ್ ಟೋಲ್ಡ್ ದೋಸ್ ಡಾಕ್ಟರ್ಸ್ ಅಂಡ್ ದಿಸ್ ಥಿಂಗ್ ಸೇಯಿಂಗ್ ದಟ್ ಪ್ಲೀಸ್ ಐ ಆಮ್ ಗೋಯಿಂಗ್ ಟು ಗಿವ್ ಮಿ ಅ ಟೈಮ್ ಸೊ ದಟ್ ಬಿಫೋರ್ ದಿಸ್ ಪ್ರೋಗ್ರಾಮ್ ಸ್ಟಾರ್ಟ್ಸ್. And many times they're happy to enable because they feel happy that you are experiencing that culture.